Hello ಎಲ್ರಿಗೂ ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಬ್ಲೌಸ್ ನ ಬಳಸಿಕೊಂಡು ಹಾಗೆ ಒಂದೇ ಬಿಂದಿಗೆನ ಬಳಸಿಕೊಂಡು ಸಿಂಪಲ್ ಆಗಿ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸ್ಯಾರಿನ ಡ್ರೇಪ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾನಿಲ್ಲಿ ಉಡಿಸ್ಬೇಕಾಗಿರೋಂಥ ಬ್ಲೌಸ್ ಪೀಸ್ನ ತಗೊಂಡು ತುಂಬ ಚಿಕ್ಕದಾಗಿ ಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪ್ಲೀಟ್ ಮಾಡಿಕೊಂಡು ಈ ರೀತಿ 3 ಕ್ಲಿಪ್ಸ್ನ ಹಾಕ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ಸೊ ನೆರಿಗೆಗಳು ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಹಾಗೆ ಚೆನ್ನಾಗೂ ಕಾಣುತ್ತೆ. ಸೊ ಆದಷ್ಟು ಚಿಕ್ಕದು ಮಾಡಿಕೊಂಡು ನೆರಿಗೆಗಳನ್ನ ಐರನ್ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡ್ಕೊಂಡಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ತುಂಬ ಚಿಕ್ಕದಾಗಿ ಪ್ಲೀಟ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ಎದ್ದಂಗೆ ಕಾಣುತ್ತೆ, ಅಂದರೆ ಪ್ಲೀಟ್ಸ್ ನೀಟಾಗಿ ಕಾಣೋದಿಲ್ಲ ಅನ್ನೋ ಒಂದೇ ರೀಸನ್ಗೆ ಐರನ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದು. ಈಗ ಸೇಮ್ ಕಲರ್ ಅಂದರೆ ಸೇಮ್ ಗ್ರೀನ್ ಕಲರ್ದೇ ನಾನು ಇನ್ನೊಂದು ಪ್ಲೇನ್ ಬ್ಲೌಸ್ನ ತೊಗೊಂಡು ಈಗ ಬಿಂದಿಗೆಗೆ ಇದನ್ನು ಟೈ ಮಾಡಬೇಕಾಗತ್ತೆ, ಚೆಸ್ಟ್ ಪೋರ್ಷನ್ಗೆ. ಸೊ ಅದಕ್ಕೂ ಮೊದಲು ನಾನಿಲ್ಲಿ ಒಂದು ಅಂದರೆ ಯೂಸ್ ಮಾಡ್ತಿರೋದು ಒಂದೇ ಬಿಂದಿಗೆ ಅಲ್ವಾ, ಅದರ ಕಂಠಕ್ಕೆ ಅಂದರೆ ಟಾಪಲ್ಲಿ ಒಂದು ಕೋಲ್ ಅಥವಾ ಈ ರೀತಿ ನಿಮ್ಮ ಹತ್ರ ಸ್ಟೀಲ್ ರಾಡ್ ಯಾವುದಾದ್ರೂ ಇದ್ದರೆ ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡಿ ಕಟ್ಟಬೇಕು. ಕಂಬಿ ಅಲ್ಲಾಡಬಾರ್ದು, ಅಂದರೆ ಕೋಲ್ ಅಥವಾ ಕಡ್ಡಿ ಏನು ಯೂಸ್ ಮಾಡಿರ್ತೀರಲ್ವ ಅದು ಅಲ್ಲಾಡದೇ ಇರೋ ರೀತಿ ಒಂದು ದಾರದ ಸಹಾಯದಿಂದ ಟೈಟಾಗಿ ಕಟ್ಟಬೇಕು. ಹಾಗೆ ಈಗ ಬ್ಲೌಸ್ ಪೀಸ್ನೂ ಸಹ ಜಸ್ಟ್ ಒಂದು ಗಂಟು ಹಾಕಿದ್ದೀನಿ ಅಷ್ಟೇ ಟೈಟಾಗಿ. ಸೊ ಆ ರೀತಿ ಗಂಟು ಹಾಕಿ ಮಿಕ್ಕಿದ 2 ಪೀಸ್ನ ಇಟ್ಕೊಂಡು ನಾನು ಹಿಂದೆಗಡೆ ಒಂದು ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಿದ್ದೀನಿ. ಸೊ ಈಗ ಯಾವ ರೀತಿ ಡ್ರೇಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಟ್ ಫಸ್ಟ್ ನಾನಿಲ್ಲ ಅಂದರೆ ನೀವು ಟೀಪಾಯ್ ಇಟ್ಟು ಅದ್ರ ಮೇಲೆ ಒಂದು ಮಣೆ ಇಟ್ಟು ಸಹ ಇಡ್ಬೋದು. ಸೊ ನೀವು ಯಾವ ರೀತಿ ಯಾವುದ್ರ ಮೇಲೆ ಇಡಬೇಕು ಅನ್ಕೊತಾ ಇದ್ದೀರಾ ಅದ್ರ ಮೇಲೆ ಈ ರೀತಿ ಒಂದು ಅಕ್ಕಿ ಹಾಕಿರೋ ಪ್ಲೇಟನ್ನು ಇಟ್ಟಿದ್ದೀನಿ ನಾನು. ಅದ್ರ ಮೇಲೆ ಬಿಂದಿಗೆ ರೆಡಿ ಮಾಡ್ಕೊಂಡಿದ್ವಲ್ವ ಬ್ಲೌಸ್ ಪೀಸ್ನ ಹಾಕಿ ಅದನ್ನು ಇಟ್ಟು ಪ್ಲೀಟ್ ಮಾಡ್ಕೊಂಡಿರೋಂಥ ಬ್ಲೌಸ್ ಪೀಸ್ನ ನಾನಿಲ್ಲಿ ಡ್ರೇಪ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸೋ ರೀಸನ್ಗೆ ಒಂದು ಚಿಕ್ಕ ಟೇಬಲ್ ಮೇಲೆ ಅಂದರೆ ಚಿಕ್ಕ ಚೇರ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ವೈಟ್ ಕಲರ್ದು ಪಂಚೆನ ಹಾಕಿ ಅದ್ರ ಮೇಲೆ ನಾನು ಸ್ಯಾರಿ ಡ್ರೇಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಮನೇಲಿ ಯಾವುದ್ರ ಮೇಲೆ ದೇವ್ರನ್ನ ಕೂರಿಸ್ಬೇಕು ಅಂತ ಅಂದ್ಕೊಳ್ತಿರ್ತೀರಲ್ವ, ಸೊ ಅದ್ರ ಮೇಲೇ ನೀವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ಬ್ಲೌಸ್ ಪೀಸ್ ಏನು ಪ್ಲೀಟ್ ಮಾಡ್ಕೊಂಡ್ವಿ ಅದನ್ನು ಹಿಂದೆಯಿಂದ ಹಾಕಿ ಅಂದರೆ ಸೆಂಟರಲ್ಲಿ ಇದ್ದಿದ್ದ ಕ್ಲಿಪ್ನ ಹಿಂದಕ್ಕೆ ಹಾಕಿ ಮಿಕ್ಕಿದ್ದು ಸೈಡ್ಸಲ್ಲಿ ಅಂದರೆ ಎಡ್ಜಸ್ಸಲ್ಲಿರೋ ಕ್ಲಿಪ್ನ ಮುಂದೆ ಬರೋ ರೀತಿ ಹಾಕಿಬಿಟ್ಟು ಸೆಂಟರ್ ಪೋರ್ಷನ್ನಲ್ಲಿರೋಂಥ 2 ಪ್ಲೀಟ್ಸ್ನ ಇಟ್ಕೊಂಡು ನಾನು ಮೇಲೆ ಪಿನ್ ಹಾಕಿದ್ದೀನಿ ಕಾಣದೇ ಇರೋ ರೀತಿ. ಮೇಲೆ ದಾರ ಏನು ಕಟ್ಕೊಂಡಿರ್ತೀವಿ ಅಲ್ವಾ ಕೋಲ್ನ ಟೈಟಾಗಿ, ಆ ದಾರ ಕಾಣಿಸ್ದೇ ಇರೋ ರೀತಿ ನಾವು ಪಿನ್ ಹಾಕೋಬೇಕಾಗತ್ತೆ. ಸೊ ಈಗ ಎಡ್ಜಸ್ಸಲ್ಲಿರೋಂಥ ಕ್ಲಿಪ್ನ ರಿಮೂವ್ ಮಾಡಿದ್ದೀನಿ. ಹಾಗೆ ಮೇಲೆ ಯಾವ ರೀತಿ ಪಿನ್ ಹಾಕಿದ್ವೋ ಸೇಮ್ ಡೌನ್ ಪೋರ್ಷನಲ್ಲೂ ಅದೇ ರೀತಿಯೇ ಒಂದು ಗುಂಡ್ ಪಿನ್ ಅಥವಾ ಚಿಕ್ಕ ಸೇಫ್ಟಿ ಪಿನ್ನಲ್ಲಿ ಈ ರೀತಿ ಕ್ಲೋಸ್ ಮಾಡಬೇಕಾಗತ್ತೆ, ಕವರ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲೂ ಸಹ ಗ್ಯಾಪ್ ಇಲ್ದಿರೋ ರೀತಿ ಕವರ್ ಮಾಡಬೇಕು, ಪಿನ್ ಹಾಕ್ಕೊಳ್ಬೇಕು. ಈಗ ನಾನು ಪ್ಲೀಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಚಿಕ್ಕದಾಗಿ ಐರನ್ ಮಾಡ್ಕೊಂಡಿರೋದ್ರಿಂದ ಪ್ಲೀಟ್ಸು ಸಹ ತುಂಬ ಚೆನ್ನಾಗಿ ಸ್ಟಿಫ್ ಆಗಿ ಕೂತು ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ಅರೇಂಜ್ ಮಾಡ್ಕೋಬೇಕು. ಸೊ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಹತ್ರ ಇರೋ ಯಾವುದೇ ಒಂದು ಸೊಂಟದ ಡಾಬ್ನ ಕಟ್ಟಬೇಕಾಗತ್ತೆ.
ಡಾಬು ಕಟ್ಟಿದಾದ್ಮೇಲೆ ಚಿಕ್ಕ ಚಿಕ್ಕ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಡಾಬ್ ಕಟ್ಟೋದಕ್ಕಿಂತ ಮೊದಲು ನಮಗೆ ಪ್ಲೀಟ್ಸ್ ಅಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳೋದಿಲ್ಲ. ಸೊ ಈಗ ನೋಡ್ತಾ ಇದ್ದೀರಲ್ವ, ಅವಾಗಲಿಗಿಂತ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಪ್ಲೀಟ್ಸ್ ಚೆನ್ನಾಗಿ ಕುತ್ಕೊಂಡಿದೆ. ಸೊ ಪರ್ಫೆಕ್ಟಾಗಿ ಐರನ್ ಮಾಡ್ಕೊಳ್ಳೋದ್ರಿಂದ ಪ್ಲೀಟ್ಸು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಬೇಕು ಹಿಂದೆ ಇರೋ ಚೇರ್ ಕಾಣಿಸ್ಬಾರ್ದು ಅನ್ನೋಂಗಿದ್ರೆ ಅಗಲವಾಗಿ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಗಲ ಬೇಡ ಅಂತಂದರೆ ಚಿಕ್ಕದಾಗೂ ಸಹ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋಬೋದು. ಹಾಗೆ ನಿಮ್ಮ ಹತ್ರ ಅವೈಲಬಲ್ ಇರೋವಂಥ ಯಾವುದೇ ಒಂದು ಜ್ಯುವೆಲ್ಸ್ನ ಹಾಕಿ ಅಲಂಕಾರ ಮಾಡ್ಕೋಬೋದು. ಸೊ ನಾನು 2 ರಿಂದ 3 ಜ್ಯುವೆಲ್ಸ್ನ ಹಾಕಿ ಈ ರೀತಿ ಅಲಂಕಾರ ಮಾಡ್ತಾ ಇದ್ದೀನಿ. ಸೊ ಜ್ಯುವೆಲ್ಲರೀಸ್ ಹಾಕಿದಾದ್ಮೇಲೆ ನೀವು ಮುಖವಾಡನ ಇಟ್ಟು ಹೂವು ಹಣ್ಣಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ಕೋಬೋದು. ಸೊ ನಾನು ಈ ರೀತಿ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಪ್ಲಾಸ್ಟಿಕ್ ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ, ಬ್ಲೌಸ್ ಪೀಸ್ನ ಬಳಸ್ಕೊಂಡು ಎಷ್ಟು ಸಿಂಪಲ್ಲಾಗಿ ಎಷ್ಟು ಕ್ಯೂಟಾಗಿ ನಾವು ಡ್ರೇಪ್ ಮಾಡ್ಬೋದು ಅಂತ. ಸೊ ಸ್ಯಾರಿ ಡ್ರೇಪಿಂಗ್ ಜೊತೆನೇ ದೀಪಗಳ ಅಲಂಕಾರ ಯಾವ ರೀತಿ ಮಾಡೋದು ಅಂತ ಹಿಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನಷ್ಟು ಡಿಫ್ರೆಂಟ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.